ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ಆಟೋ ಚಾಲಕರಿಗೆ ದಿನಸಿ ಕಿಟ್ ವಿತರಿಸಿ ಮಾದರಿಯಾದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಆಟೋ ಚಾಲಕರು ಜನಸಾಮಾನ್ಯರ ಸಾರಥಿ, ಅವರಿಗೆ ಸರ್ಕಾರ ಅಗತ್ಯ ಸೌಲಭ್ಯ ಕಲ್ಪಿಸಲು ಬೇಳೂರು ಮನವಿ. ದಿ ಅನ್ನ ಟ್ರಸ್ಟ್ ಆಶ್ರಯದಲ್ಲಿ ಲವಕುಶ ಯಕ್ಷಗಾನ ಕಲೆ ಪ್ರೋತ್ಸಾಹಿಸಲು ಶಾಸಕ ಬೇಳೂರು ಕರೆ. ಸಾಗರ ಜೀವನ್ ಸೌಹಾರ್ದ ಸಂಸ್ಥೆಯ ನೂತನ ಕಟ್ಟಡ ಲೋಕಾರ್ಪಣೆ, ಕಟ್ಟಡ ಬಗ್ಗೆ ಶಾಸಕರ ಪ್ರಶಂಸೆ. ಈಗ ಸುದ್ದಿಯ ವಿವರ. ಆಟೋ ಚಾಲಕರು ಜನಸಾಮಾನ್ಯರ ಸಾರಥಿಗಳು. ಅವರ ಸಮಸ್ಯೆಗೆ ಸಮಾಜದ ಜೊತೆ ಸರ್ಕಾರ ಸಹ ಸ್ಪಂದಿಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ಗ್ಯಾಸ್ ಸಮಸ್ಯೆಯಿಂದ ಸಂಕಷ್ಟಕ್ಕೀಡಾಗಿರುವ 750ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ವೈಯಕ್ತಿಕವಾಗಿ ದಿನಸಿ ಕಿಟ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯಲ್ಲಿ ಐಎನ್ ಸುರೇಶ್ ಬಾಬು, ಕಲಸಿ ಚಂದ್ರಪ್ಪ, ಮಧುಮಾಲತಿ, ಎನ್ ಲಲಿತಮ್ಮ, ಸೈಯದ್ ಜಾಕಿರ್, ಗಣಪತಿ ಮಂಡಗಳಲೆ, ಕೆ ಹೊಳೆಯಪ್ಪ, ಎಲ್ ಚಂದ್ರಪ್ಪ, ಸೋಮಶೇಖರ್, ನಾರಾಯಣ್, ಮಂಜಣ್ಣ ಇನ್ನಿತರರು ಹಾಜರಿದ್ದರು. ಅಣ್ಣಪ್ಪ ಪ್ರಾರ್ಥಿಸಿದರು. ಚೇತನ್ ರಾಜ್ ಕಣ್ಣೂರು ಸ್ವಾಗತಿಸಿದರು. ಕನ್ನಪ್ಪ ವಂದಿಸಿದರು. ಡಿ ದಿನೇಶ್ ಕಾರ್ಯಕ್ರಮ ನಿರೂಪಿಸಿದರು. ಸಂದರ್ಭದಲ್ಲಿ ಇಡೀ ರಾಷ್ಟ್ರ ತಲ್ಲಣ ಆಗೋಯಿತು. ಅವತ್ತಿನ ದಿವಸ ಪಾಪ ನಿಮ್ಮ ಬದುಕು ಹೇಗಿರಬೇಕು ಅಂತ ನಮಗೆ ಅವತ್ತು ನಾವು ನೋಡಿದ್ವಿ. ಸುಮಾರು ವರ್ಷಗಳ ಕಾಲ ತಮ್ಮ ಬದುಕನ್ನು ಕಟ್ಟಿಕೊಂಡು ಯಾಕೋ ಬದುಕಿ ಆನಂತರ ತಮ್ಮ ಜೀವನದ ಏನೋ ಸಮಾನತೆ ಬಂದ ಮೇಲೆ ಎಲ್ಲೋ ಒಂದು ಸ್ವಲ್ಪ ಚೇತರಿಸಿಕೊಂಡು ಆನಂತರ ನೋಡಿದರೆ ಈಗ ಮತ್ತೊಂದು ಯುದ್ಧ ಶುರುವಾಗಿದೆ. ಅವತ್ತು ನಾನು ಮಾಜಿ MLA ಆಗಿದ್ದೆ. ಆದರೂ ನಾನು ಸುಮ್ಮನೆ ಕೂತಿಲ್ಲ. ರೋಡ್ಗಟ್ಟಲೆ ತಗೊಬಂದ್ಬಿಟ್ಟು ಇಲ್ಲಿಂದ ಹಿಡಿದು ನಿಮ್ಮ ಚಾಲಕರಿಂದ ಹಿಡಿದು ಬೇರೆ ಬೇರೆ ನಿಮ್ಮ ಗೂಡ್ಸು ಗೀಡ್ಸು ಎಲ್ಲ ಚಾಲಕರಿಂದ, ಕಾರ್ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ನನ್ನ ಕೈಲಾದ ಸಹಕಾರವನ್ನು ಆ ತಂಡದಲ್ಲಿ ಅವತ್ತು ನಾನು ಮಾಡಿದೆ. ತುಮರಿ ಬ್ಯಾಕ್ವರ್ಡಲ್ಲಿ ಇಡೀ ರೋಡ್ಗಟ್ಟಲೆ ತಗೊಂಡ್ಬಿಟ್ಟು ಆ ಭಾಗದ ಜನರಿಗೆ ಯಾರ್ಯಾರು ಕಾರ್ಮಿಕರು ನಿರಾಶಿದ್ದಾರೆ ಅನ್ನೋದು ಕಾರ್ಮಿಕರಿಗೂ ಸಹ ಕೊಟ್ಟಿದ್ದೆ. ಆದರೆ ಇವತ್ತು ನಾನೊಬ್ಬ ಶಾಸಕನಾಗಿದ್ದೀನಿ, ನೀವೆಲ್ಲರೂ ಆಶೀರ್ವಾದ ಮಾಡಿದ್ದೀನಿ. ಆದರೆ ಸುಮ್ಮನೆ ಕೂರುವಂಥ ಕೈ ನಮ್ಮದಲ್ಲ. ಭಾಳ ದಿನದಿಂದ ನನಗೆ ನೋಡ್ತಾ ಇದ್ದೆ, ಪಾಪ ಅವ್ರಿಗೆ ಗ್ಯಾಸ್ ಸಿಗದೆ ಎಷ್ಟೋ ಜನ ಕ್ಯೂವಲ್ಲಿ ನಿಂತು ಸ್ವಲ್ಪ ಹಾಕೊಳ್ಬೋದು. ಇವತ್ತು ಗ್ಯಾಸು ಕೆಲವು ಕಡೆ CNG ಸಿಕ್ಕಿದ್ರೆ ಅದಕ್ಕೆ ಭಾಳ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೊಂದರೆ ಆಗಿದೆ. ಪೆಟ್ರೋಲ್ ನಾವು ಚೇಂಜ್ ಮಾಡಬೇಕಂದ್ರೆ ಅದಕ್ಕೂ ತೊಂದರೆ ಆಗಿದೆ. ಇವೆಲ್ಲ ಈ ಕಷ್ಟ ದಿನಗಳು ದಿನನಿತ್ಯ ಬರುತ್ತಾ ಹೋದರೆ ಜೀವನದ ಗುರಿ ಸಾಧಿಸೋದು ಭಾಳ ಕಷ್ಟ. ಆಟೋ ಚಾಲಕರು ಭಾಳ ಕಷ್ಟ. ಯಾಕಂದ್ರೆ ಈಗ ನೋಡಿದ್ರೆ ಸುಮಾರಷ್ಟು ಆಟೋದಲ್ಲಿದ್ದಾರೆ. ಈಗ ನೋಡಿ, ನಮ್ಮ ಸರ್ಕಲ್ ಆಟೋದ ಇದರಲ್ಲಿ 45 ಜನ ಇದ್ದಾರೆ. ನಿಮ್ಮ ಸಾಗರ ತಾಲೂಕು ಆಟೋ ಚಾಲಕರ ಏನು ಸಂಘ ಇದೆ, ಅದರಲ್ಲಿ 500 ಚಿಲ್ಲರೆ ಇದ್ದೀರಿ, 506 ಜನ ಇದ್ದೀರಿ. ಹಾಗೆ ಹೆಸರುನಗರದ ಇದರಲ್ಲಿ 64 ಜನ ಇದ್ದೀರಿ. ನಮ್ಮ ಮದರ್ ತೆರೇಸದಲ್ಲಿ 14 ಜನ ಇದ್ದೀರಿ. ಇತರರು ಬೇರೆ ಇದ್ದಾರೆ, ಬೇರೆ ಸಪ್ರೇಟ್ ಇದೆ. ಹೀಗೆ ತುಂಬ ಒಂದಿಷ್ಟು ಜನ ಇದ್ದೀರಿ. ಬಹುಶಃ ನಾನು ಕೆಲವರಿಗೆ ಒಂದಿಷ್ಟು ಕಾಯಮು ಇರ್ಬೋದು, ಒಂದಿಷ್ಟು ಕಾಯಮು ಗಿರಾಕಿಗಳು ಬರ್ಬೋದು, ಅಂದರೆ ದಿನನಿತ್ಯ ಅವರಿಗೆ ಇರ್ಬೋದು. ಇನ್ನು ಕೆಲವರು ಕಾದ್ಕೊಂಡೇ ಇರಬೇಕು, ಯಾರು ಬಂದರೆ ಮಾತ್ರ ಹೋಗುವಂಥದ್ದಾಗಿದೆ. ಹಾಗೆ ಬದುಕನ್ನು ಯಾಕೋ ಸಾಕ್ಷಿ ಬಂದಿದೆ. ಇವತ್ತು ಇರಾನ್ ಮತ್ತು ಯುದ್ಧ ಏನು ಶುರುವಾಯಿತು, ಆ ದರಿದ್ರ ಯುದ್ಧಗಳು ಯಾಕೆ ಬಂದವು, ಆ ದರಿದ್ರ ಕೊರೋನಾ ಯಾಕೆ ಬಂತು, ಇವತ್ತು ಇಡೀ ಸಮಾಜದ ಇಡೀ ನಾಗರಿಕಗಳನ್ನು ಹಾಳು ಮಾಡೋಕ್ಕೆ ಬಂದಿರುವಂಥ ರಾಷ್ಟ್ರದಲ್ಲಿ ಇವತ್ತು ಇರುವಂಥ ಆಡಳಿತ ಮಾಡ್ತಿರುವಂಥ ಕೇಂದ್ರದಲ್ಲಿದ್ದಾರೆ. ಅವ್ರ ಕರ್ತವ್ಯ. ಬಹುಶಃ ಇನ್ನೊಂದು ವಾರದ ನಂತರ ಬಹುಶಃ ಇರ್ಬೋದು, ಚುನಾವಣೆ ರಿಸಲ್ಟ್ ಬಂದರೆ ಇನ್ನೇನು ಜಾಸ್ತಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಯಾರ ಟೀಕೆಯನ್ನು ನಾವು ಮಾಡೋಕ್ಕೋಗಲ್ಲ. ಯಾಕಂದರೆ ಇವತ್ತು ಆಗಿರುವಂಥ ಸಂತೋಷದಲ್ಲಿ ಏನಿದ್ದೀರಿ, ಇವತ್ತು ಕಷ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾನು ಒಂದಿಷ್ಟು ಜನ ಕಂಡು ಬಂದರು, ಸಾರ್ ಈ ಥರ ಇದೆ ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ಬಂತು, ಇಲ್ಲ ಏನಾದ್ರು ಮಾಡಬೇಕಲ್ಲ ಆಟೋ ಚಾಲ. ನನಗೆ ಬರಿತಾನೆ ಇತ್ತು, ಏನು ಮಾಡೋದು, ಏನು ಆಟೋದಲ್ಲಿ ಏನು ಮಾಡೋದು ಅಂತ ನನಗೆ ಒಂದು ಸ್ವಲ್ಪ ಸುಮಾರು ದಿವಸದಿಂದ ಅದು ಯೋಚನೆ ಮಾಡ್ತಾನೆ ಇದೆ. ಏನಾದರೂ ಮಾಡಬೇಕು ಅವರಿಗೆ ಅಂತ ಯೋಚನೆ ಮಾಡಿದೆ. ಕೇಳಿದೆ, ಎಷ್ಟಿದೆ ಮನೆ ಆಟೋ ಅಂತೇಳಿ ಎಲ್ಲರೂ ಕರೆಸಿದೆ. ಎಷ್ಟು ಆಟ ಇದೆ ಪ್ರಮಾಣ ಎಲ್ಲರೂ ಕರೆಸಿದೆ, ಇಷ್ಟಿದೆ ಸರ್ ಖುಷಿ ಅಂದರೆ ಅದೆಲ್ಲ ಡೀಟೇಲ್ ಕೊಡಿ ಅಂದರೆ ಒಂದು ತಂದು ಕೊಟ್ಟರು. ಹಾಗೆ ಇವತ್ತು ಆಟೋ ಚಾಲಕರ ಕಷ್ಟಕ್ಕೆ ಸ್ಪಂದನೆ ಆಗಬೇಕನ್ನೋ ಒಂದು ದೃಷ್ಟಿಯಿಂದ ನಾನೇನು ಎಷ್ಟು ಕೊಡಲಿಕ್ಕಾಗೋದಂದ್ರೂ ಸ್ವಲ್ಪ ಮಟ್ಟಿಗಾದರೂ ಕೊಡ್ಬೋದನ್ನೋ ದೃಷ್ಟಿಯಲ್ಲಿ ನಿಮ್ಮೆಲ್ಲರನ್ನೂ ಕರೆದು ಇವತ್ತು ಒಂದು ಗಿಫ್ಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಇದು ಯಾರ ನಿರ್ಧಾರ ಅಲ್ಲ, ನನ್ನದೇ ಸ್ವಂತ ನಿರ್ಧಾರ, ನಾನೇ ತೀರ್ಮಾನ ಮಾಡಿದ್ದೀನಿ.
ಹಾಗಾಗಿ ಸಣ್ಣದೇ ದೊಡ್ಡದೋ ಇವತ್ತು ಒಂದು ಸಣ್ಣ ಕಿಟ್ಟನ್ನು ಕೊಡ್ತಾ ಇದ್ದೀರಿ. ಇವೆಲ್ಲ ಪ್ರೀತಿಯಿಂದ ತೆಗೆದುಕೊಂಡು ಹೋಗಿ. ಅದು ಒಂದೇ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ಕೇಳಬೇಕು ನೀವು. ಎಷ್ಟೇ ಕಷ್ಟ ಬರೋದು, ಎಷ್ಟೇ ತೊಂದರೆ ಇರಲಿ, ಇನ್ಶೂರೆನ್ಸ್ ಇಲ್ಲದೆ ಯಾವ ಕಾರಣಕ್ಕೂ ಗಾಡಿ ಓಡಿಸ್ಬಾರ್ದು. ಇದನ್ನು ಬರೆದಿಟ್ಟು ದಯವಿಟ್ಟು ಇನ್ಶೂರೆನ್ಸ್ ಇಲ್ಲದೆ ಗಾಡಿಯನ್ನು ಕರೀತಾ ಇದ್ದಾರೆ. ಬನ್ನಿ ಕೆಲಸಕ್ಕೆ ಬಂದಿದ್ದು ಇದೆಲ್ಲಿದೆ. ಹಾಗಾಗಿ ಭವಿಷ್ಯವನ್ನು ಕಟ್ಕೊಳ್ಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀವು ಕೊಡಬೇಕಂತೇಳಿ ಮಕ್ಕಳು ಕೇಳ್ತಾ, ಹಾಗಾಗಿ ಇವತ್ತು ಗ್ಯಾಸ್ ಇವತ್ತು ಸಹ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಥರ ಆದರೆ ಪಾಪ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಶಾಲೆ ಕಳಿಸಲು ಕೊಡಬೇಕು, ಔಷಧಿ ತಗೊಳ್ಳೋಕೆ ಕೊಡಲೇಬೇಕು, ತಂದೆ ತಾಯಿಗಳಿಗೆ ಬೇರೆ ಬೇರೆ ಸಮಸ್ಯೆಗಳು ಬಂದೇ ಬರುತ್ತೆ. ಏನೋ ಯುದ್ಧ ನಿಂತಿದ ಮೇಲಾದ್ರೂ ಬರುತ್ತಂತ ನಾವು ಕಾದ್ಕೊಂಡಿದ್ದೀವಿ. ಅದಕ್ಕಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ರಾಜ್ಯ ಸರ್ಕಾರ ಇವತ್ತು ನಮ್ಮದೇ ಸರ್ಕಾರ ಇದೆ. ಕೇಂದ್ರ ಸರ್ಕಾರ ಕೊಡ್ತಾರೋ ಗಿಡ್ತಾರೋ ನನ್ನ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು ಆದ್ಯತೆ ಮೇಲೆ ಕೊಡಬೇಕು, ಸಬ್ಸಿಡಿ ಅವರು ಕೊಡಬೇಕಾಗಿತ್ತು ಇವತ್ತು. ಆದರೆ ಅವರು ಕೊಡ್ತಿದ್ರೆ ರಾಜ್ಯ ಸರ್ಕಾರ ಸಹ ನಮ್ಮ ಸರ್ಕಾರ ಇರುವಾಗ ನಾನು ರಾಜ್ಯದ ಮಂತ್ರಿಗಳ ಹತ್ರ ಮಾತಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ರಾಜ್ಯದ ಇವತ್ತು ಆಟೋ ರಿಕ್ಷಾದ ಇವತ್ತು ಸಮಸ್ಯೆ ಆಗಿರೋದ್ರಿಂದ ಪಾಪ ಗ್ಯಾಸ್ ಇಲ್ಲದೆ ಇವತ್ತು ಪೆಟ್ರೋಲ್ ಸಿಗುತ್ತೆ, ಅದನ್ನು ಕೊಡಿಸೋದು ಕಾಸ್ಟ್ಲಿ ಆಗುತ್ತೆ ಇವರಿಗೆ. ಆದ್ದರಿಂದ ಯಾರ್ಯಾರು ಗ್ಯಾಸಲ್ಲಿ ಓಡಿಸ್ತಾ ಇದ್ದಾರೆ ಅಂಥವರಿಗೆ ಸಬ್ಸಿಡಿ ಆದರೂ ಕೊಡಬೇಕು, ಇಲ್ಲಾಂದ್ರೆ ಅವ್ರಿಗೆ ಏನಾದರೂ ಸಹಕಾರ ಕೊಡುವಂಥದ್ದು ಆಗಬೇಕು ಅನ್ನೋದು ಸರ್ಕಾರದ ವ್ಯಕ್ತಿಯಾಗಿ ನಾನು ಸಹ ನಿಮ್ಮ ಪರವಾಗಿ ಬರೆಯುವಂಥ ಕೆಲಸ ನಾನು ಮಾಡ್ತೇನೆ. ಯಾಕೆ ಮಾಡಬಾರ್ದು? ಮಾಡಲೇಬೇಕು. ಇವತ್ತು ಸಮಾಜದಲ್ಲಿ ನಿಮಗೂ ಹಕ್ಕಿದೆ, ಬೇರೆಯವರಿಗೂ ಹಕ್ಕಿದೆ. ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಯಾವುದೋ ರೈತರಿಗೆ ನಾವು ಎಷ್ಟೋ ಕೋಟಿ ಕೊಡ್ತೀವಿ, ದೇಶದ ದೊಡ್ಡ ದೊಡ್ಡ ಶ್ರೀಮಂತರ ಫ್ಯಾಕ್ಟ್ರಿಗಳಿಗೆ ಎಷ್ಟೋ 1000 ಕೋಟಿ ಕೊಡ್ತಾರೆ. ಆದರೆ ಈ ಬಡತನದಲ್ಲಿರುವಂತಹ ಆಟೋ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಇವರಿಗೆ ಸ್ವಲ್ಪ ಈ ಥರ ಸಹಕಾರವನ್ನು ಕೊಡುವಂಥ ಭಾವನೆಗಳನ್ನು ಎಲ್ಲ ಸರ್ಕಾರಗಳು ಇಟ್ಕೊಳ್ಬೇಕು. ನೊಂದ ಕುಟುಂಬ ಅವರಿಗೆ ಸ್ವಂತಾನ ಹೇಳುವಂಥ ಕೆಲಸದಲ್ಲಿ ನಾವು ಇರಬೇಕಾಗುತ್ತೆ. ಹಾಗಾಗಿ ಈ ಬದುಕಲ್ಲಿ ನಾನು ಜಾಸ್ತಿ ಮಾತಾಡೋಲ್ಲ. ನೀವು ಆಟ ಓಡಿಸ್ಬೇಕಾಗುತ್ತೆ, ನಿಮ್ಮ ಬದುಕಿದೆ. ಅದರಿಂದ ನಾನೇನು ಕರ್ಕೊಂಡು ಗಂಟೆಗಳು ತೆಗೆದುಕೊಂಡು ಹೋಗಿ ಯಾರು ಬರಲಿಲ್ಲ ಪ್ರತಿಯೊಬ್ಬರಿಗೂ ಅಧ್ಯಕ್ಷರೇ, ಕಮಣ, ನಾಗರಾಜ್, ಬರೆಯಪ್ಪನೇ, ಗೌಡ್ರೆ ಎಲ್ಲರಿಗೂ ಅವ್ರಿಗೆ ಮುಗಿಸ್ತೀವಿ. ಯಾರಿಗೂ ಒಂದು ಬಿಡಕ್ಕೆ ಹೋಗಬೇಡಿ. ಮತ್ತೆ ಯಾರಿಗಾದ್ರು ಬಿಟ್ಟು ಹೋದರೆ ಅವರಿಗೂ ಕೊಡೋಣ. ಆಮೇಲೆ ಆಟೋ ಸಂಘ ಇದ್ದವರು ಯಾರು ಇದ್ದಾರೆ ನನಗೆ ಗೊತ್ತಿಲ್ಲ, ಹೇಳಿದ್ದಾರೆ ಇನ್ನೊಂದು 40 ಜನ ಕೊಟ್ಟಿದ್ದಾರೆ, ಇನ್ನೂ ಯಾರಿದ್ದಾರೆ ಗೊತ್ತಿಲ್ಲ, ಅವರಿಗೂ ಸಹ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅದಕ್ಕೆ ಎಷ್ಟೇ ಆಗಲಿ, ನೀವು ಈಗ 650 ಈಗ ಹೇಳಿದರೆ, ಈಗ ಮತ್ತೆ ಬೇಕು ಅಂತ ಹೇಳಿದ್ದಾರೆ. ಸುಮಾರು 700 ಚಿಲ್ಲರೆ ಆಗ್ಬೋದು ಅಂತ ಹೇಳಿದ್ದಾರೆ. ಈಗ 650 ತರಿಸಿದ್ದೀನಿ. ಮುಂದೆ ಯಾರಿಗೆ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನೀನು ಎಷ್ಟೇ ಆದರೂ ಸಹ ಅವರೊಬ್ಬರನ್ನೂ ಬಿಡದೆ ನಾನು ಕೊಡಲಿಕ್ಕೆ ನಾನು ಇದ್ದೇನೆ. ಇಲ್ಲೂ ಕೊಡ್ತೇನೆ, ಹೊಸನಗರ ಕೊಡ್ತೇನೆ, ಆಮೇಲೆ ಆನಂದಪುರ ಮತ್ತು ಎಲ್ಲೆಲ್ಲಿ ಇವತ್ತು ಆಟೋ ಚಾಲಕರ ಸಮಸ್ಯೆ ಇದೆ ಅಲ್ಲಿ ಎಲ್ಲ ಭಾಗದಲ್ಲೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಕಿಟ್ ರೆಡಿ ಮಾಡ್ತಾ ಇದ್ದೀನಿ. ಖಂಡಿತ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಬದುಕು ಕಟ್ಕೊಂಡ್ರೆ ನೀವು ಚೆನ್ನಾಗಿ ಖಂಡಿತ ಭಗವಂತ ಏನಾದರೂ ಮಾಡಿ ಬಹುಶಃ ಯುದ್ಧ ನಿಲ್ಲಿಸಿದ್ದಾನೆ, ಮುಂದೆ ನೀವು ಒಳ್ಳೆಯದಾಗ್ಬೋದು ಅಂತ ನನ್ನೊಂದು ಭಾವನೆ ಇದೆ. ಹಾಗಾಗಿ ನಾನು ಹೇಳಿದ್ನಲ್ಲ, ಒಂದು ಇನ್ಸೂರೆನ್ಸ್ ಇಲ್ಲದೆ ಗಾಡಿ ಓಡಿಸ್ಬೇಡಿ, ಒಂದು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಷ್ಟೇ. ಅದನ್ನು ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಹಾಗಾಗಿ ಬಹುಶಃ ನಮ್ಮ ರಾಜ್ಯ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಡ್ತಾರೆ. ಭಾಳ ಜನ ಟೀಕೆ ಮಾಡಿದರು, ತುಂಬ ಟೀಕೆ ಮಾಡಿದ್ರು. ಗ್ಯಾರಂಟಿ ಯಾಕೆ ಕೊಡ್ತಾರೆ, ಏನಿದೆ ಅದರಲ್ಲಿ ಏನಿದೆ ಅಂದರು. ಆ ಗ್ಯಾರಂಟಿ ಎಷ್ಟೋ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ಇವತ್ತು ನಿಂತಿದೆ. ನನಗೆ ಹೆಮ್ಮೆ ಅನಿಸ್ತದೆ. ಇವತ್ತು ಕಣ್ಗಾಡಲ್ಲ, ಗಂಡನಿಗೆ ಶುಗರ್ ಆಗಿ ಎದ್ಲಿಕ್ಕಾಗಲ್ಲ. ಹೋಗಿದ್ದೆ ನಾನು ಇವತ್ತು ಎಲ್ಲಿ ಗುಗ್ಗೋಡ್ ಹತ್ರ, ಹೇಳಿದೆ ಏನು ಅಂದೆ, ಏನೂ ಇಲ್ಲ, 2000 ರೂಪಾಯಿ ಬರುತ್ತೆ, ಅಕ್ಕಿ ಬರುತ್ತೆ, ಅದೇ ನನ್ನ ಊಟ ಅಂದರು. ಇದು ಎಂಥ ಇದು ನೋಡಿ. ಅಭಿವೃದ್ಧಿ ಕೆಲಸಗಳ ಜೊತೆಗೆ ಕಲೆ, ಸಾಹಿತ್ಯ, ಯಕ್ಷಗಾನ, ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ. ಕಲಾವಿದರನ್ನು, ಕಲೆಯನ್ನು ಗೌರವಿಸುವುದು ಎಲ್ಲರ ಕರ್ತವ್ಯ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶನಿವಾರ ದಿ ಅನ್ನ ಟ್ರಸ್ಟ್ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಲವಕುಶ ಯಕ್ಷಗಾನ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಚೂಡಾಮಣಿ ರಾಮಚಂದ್ರ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ಶ್ರೀಪಾದ್, ವೆಂಕಟಗಿರಿ ಇನ್ನಿತರರು ಹಾಜರಿದ್ದರು. ಬಹಳ ಆ ಕಡೆ ಬಿಸಿ ಇದೆ, ಯಾರಾದರೂ ಒಂದೆರಡು ಮಾತಾಡ್ಬಿಡ್ತೇನೆ. ನಮ್ಮೆಲ್ಲ ಸ್ನೇಹಿತರು ಇವತ್ತು ಗೀತಾಂಜಲಿ ಕಲಾ ಕೇಂದ್ರ ಸಾಗರ ಇವರ ಸಹಕಾರದಲ್ಲಿ ನಮ್ಮ ಸಿರಿಕಲಾ ವೇದಿಕೆ ಮೇಳ ಬೆಂಗಳೂರು ಮತ್ತು ಅತಿಥಿ ಕಲಾವಿದರಿಂದ ಇವತ್ತೊಂದು ಲವಕುಶ
ಒಂದು ಯಕ್ಷಗಾನವನ್ನು ಇವತ್ತು ನಡೀತಾ ಇದೆ. ಈಗ ಸಂಜೆ ಶುರು ಮಾಡ್ತಾರೆ. ಭಾಳ ಖುಷಿಯಾಗುತ್ತೆ. ನಮ್ಮ ಸಾಗರದಲ್ಲಿ ಶನಿವಾರ ಭಾನುವಾರ ಬಂದರೆ ಹಿಂದೆ ಭಾಳ ಯಕ್ಷಗಾನ ನಡೀತಿದ್ದು, ಇವತ್ತು ಯಕ್ಷಗಾನ ಆಗಿದೆ ಅಂತ ಖುಷಿಯಾಗಿದೆ. ಇದಕ್ಕೆ ಭಾಳ ಇದು ಸಾಕಾರದಲ್ಲಿದ್ದಂಥವ್ರು, ಇದು ಮುಂಚೂಣಿಯಲ್ಲಿದ್ದಂಥವ್ರು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಹೆಗಡೆ ಅವರು, ಇದು ಸುರೇಶ್ ಹೆಗಡೆ ಅವರು ಮತ್ತು ಮಂಜುನಾಥ್ ಅವರು, ಹಾಗೆ ನಮ್ಮ ಮಾಬಲೇಶ್ ಅಣ್ಣವರು, ಇವರೆಲ್ಲರ ತಂಡ ಒಂದು ಯಕ್ಷಗಾನ ಮಾಡಿಸ್ಬೇಕು, ಒಂದು ಕಲೆಯನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿರುವಂಥ ನಮ್ಮೆಲ್ಲರ ಇವರಿಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸಾಗರದಲ್ಲಿ ಯಕ್ಷಗಾನ ಅಂತ ಹೇಳಿದ್ರೆ ಅದು ನಮ್ಮ ಸಿರಳಿಗೆ, ನಮ್ಮ ಪತ್ರಕರ್ತ ಸಿರಳಿಗೆ ಇಲ್ಲೆಲ್ಲ ಇದ್ದರು, ಇಲ್ಲೇ ಇದ್ದಾರೆ. ಅವರು ಯಕ್ಷಗಾನ ಪ್ರತಿ ವರ್ಷ ನಡೆಸ್ತಾರೆ, ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಆ ಥರ ಒಬ್ಬ ವ್ಯಕ್ತಿ ಅವರು ಇದ್ದಾರೆ. ಹಾಗೆ ಇವತ್ತು ಸುರೇಶ್ ಅವರು, ಸುರೇಶ್ ಹೆಗಡೆ ಅವರು, ಇವರ ಮಂಜುನಾಥ್ ಅವರು, ಅವರೆಲ್ಲರೂ ಸೇರಿ ಒಂದು ಲವಕುಶ ಅಂತ ಒಂದು ಯಕ್ಷಗಾನವನ್ನು ಪ್ರದರ್ಶನ ಮಾಡಿ ಇವತ್ತು ಇದು ಮಾಡಿದ್ದಾರೆ. ಅವರಿಗೆ ಶುಭ ಆಗಲಿ. ಸಾಗರದಲ್ಲಿ ಯಕ್ಷಗಾನ ಕಲಾವಿದರು ಭಾಳ ಜನ ಇದ್ದಾರೆ, ಯಕ್ಷಗಾನ ನೋಡೋರು ಭಾಳ ಜನ ಇದ್ದಾರೆ. ಇವೆಲ್ಲ ಏನಂತ ಹೇಳಿದ್ರೆ ಒಂದು ವಿಶೇಷವಾದಂಥ ಒಂದು ಯಕ್ಷಗಾನ ನಮ್ಮ ಮಲೆನಾಡಲ್ಲಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಯಕ್ಷಗಾನ ನನಗೆ ಭಾಳ ಇಷ್ಟ ಆದಂಥ ಯಕ್ಷಗಾನ. ನಾನು ಹೇಳಿದ್ನಲ್ಲ, ನಮ್ಮ ವಿ ಆರ್ ಹೆಗಡೆ ಅವರು ಬೆಂಗಳೂರಂಥ ನಗರದಲ್ಲಿ ಅವರು ಅವತ್ತು ಯಕ್ಷಗಾನಕ್ಕೆ ಸಾಕಾರ ಕೊಟ್ಟಂಥ ವ್ಯಕ್ತಿ. ಇವತ್ತು ಅವರು ಇಲ್ಲ, ನಮ್ಮ ಮುಂದೆ ಇಲ್ಲ. ದಿವಂಗತ ವಿ ಆರ್ ಹೆಗಡೆ ಅವರು ಬಹುಶಃ ನಾನು ನೋಡಿದ್ದೀನಿ, ನಮ್ಮ ಬೆಂಗಳೂರಿನ ಕಲಾಮಂದಿರದಲ್ಲಿ ಭಾಳ ಪ್ರದರ್ಶನಗಳನ್ನು ಮಾಡಿಸಿದ್ರು. ಅಂದರೆ ಎಷ್ಟೋ ಜನ ಕಲಾವಿದರಿಗೆ ಸಾಕಾರ ಕೊಟ್ಟವರು ನಮ್ಮ ದಿವಂಗತ ವಿ ಆರ್ ಹೆಗಡೆ ಅವರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ಇಲ್ಲದಾದ್ರೂ ಸಹ ಇವರ ತಂಡ ಇಲ್ಲಿ ಬನ್ನಿ ನಮ್ಮ ವೆಂಕಟೇಶ್ವರ ಬಂದರೆ ಅವರಿಗೂ ಸಹ ಇವತ್ತು ಸ್ವಾಗತ ಕೋರ್ತಾ, ಇವ್ರ ತಂಡ ನಮ್ಮ ಸಾಗರದಲ್ಲಿ ಅವರ ಹೆಸರಲ್ಲಿ, ಅವರ ನೆನಪಲ್ಲಿ ಇಂಥವೆಲ್ಲ ಮಾಡೋದು ನನಗೆ ಖುಷಿ ತರುತ್ತದೆ. ತುಂಬ ಖುಷಿಯಾಗಿದೆ. ಎಲ್ಲರೂ ಬಂದು ಈ ಯಕ್ಷಗಾನವನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಯ ಮೂಲಕ ಕೇಳ್ಕೊಳ್ತೇನೆ. ಅವರು ಯಾಕಂದರೆ ನಮ್ಮ ಬೆಂಗಳೂರಿನ ಸಿರಿಕಲಾ ಮೇಳದ ತಂಡದವರು ಅತಿಥಿ ಕಲಾವಿದರಂತೆ, ಅವರೆಲ್ಲ ಅಲ್ಲಿಂದ ಬಂದು ಇಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಮಾಡಬೇಕಂತ ನಮ್ಮ ಸಾಗರಕ್ಕೆ ಬಂದಾಗ ನಾವೆಲ್ಲರೂ ಸಹಕಾರ ಕೊಡುವಂಥ ಭಾವನೆ ಇಟ್ಕೊಳ್ಬೇಕಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಯಕ್ಷಗಾನ ಶುರು ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದಿಷ್ಟು ಕಿಟ್ ಕೊಟ್ಟಿದ್ದೆ. ಏನಾಗಿದೆ ಅಂದರೆ ನಮ್ಮ ಆಟೋ ಚಾಲಕರು ಪಾಪ ಗ್ಯಾಸು ಇಲ್ಲದೇ ಭಾಳ ಕಷ್ಟದಲ್ಲಿದ್ದರು. ಆ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಗ್ಯಾಸ್ ಕಿಟ್ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಇತ್ತಂತ ಒಂದಿಷ್ಟು ಕಿಟ್ ಕೊಡಬೇಕಂತ ನಾನು ಇವತ್ತು ಕೊಟ್ಟಿದ್ದೀನಿ. ಹಂಗಾಗಿ ಸ್ವಲ್ಪ ಹೊತ್ತು ಮುಗಿದೋಗುತ್ತೆ. ಆನಂತರ ನಿಮ್ಮ ಯಕ್ಷಗಾನ ಅಂದರೆ ನಮ್ಮ ಸಾಗರಕ್ಕೆ ಹೊಸದಲ್ಲ. ಪ್ರತಿ ಗುರುವಾರ ಟೆಂಟ್ ಹಾಕಿಟ್ಕೊಂಡು ಯಕ್ಷಗಾನ ಯಾವ ತಂಡ ಬಂದಿದೆ, ಕುಣಿಯೋರು ಯಾರು ಚೆನ್ನಾಗಿದ್ದಾರೆ, ಹಾಡೋರು ಯಾರು ಚೆನ್ನಾಗಿದ್ದಾರೆ ಅಂತ ನಡೀತಾನೆ ಇರುತ್ತೆ ಚರ್ಚೆ ಅಂಥದ್ದೆಲ್ಲ. ಅಂಥದ್ರಲ್ಲಿ ಅನ್ನ ಟ್ರಸ್ಟ್ನವರು ಮತ್ತು ಗೀತಾಂಜಲಿ ಅವರು ಸೇರಿ ಲವಕುಶ ಯಕ್ಷಗಾನ ಲವಕುಶ ಅಂದರೆ ಗಮಕಿಗಳು. ನಿಜವಾಗ್ಲೂ ಗಮಕಿಗಳು ಅಂತ ಫಸ್ಟ್ ಲವಕುಶ ಇಲ್ಲ, ಗಮಕಿಗಳು ಅಂತ ನಮ್ಮಲ್ಲಿ ಪದ್ಧತಿ ಇದೆ, ಗೊತ್ತಿದೆ. ಹಾಗೆ ಅಂತ ಲವಕುಶ ಯಕ್ಷಗಾನ ನಮ್ಮೆದುರು ಪ್ರದರ್ಶನ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಮಾಡ್ತಿದ್ದಾರೆ ಅಂದರೆ ನಮಗೆಲ್ಲ ಬಹಳ ಸಂತೋಷ. ನನಗೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಆ ಕಾರ್ಯಕ್ರಮ ನಡೆದೇ ಇರ್ತೀನಿ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ನಾನು ಕರೆದಿದ್ದಾರೆ ಇವತ್ತು ಇವರು. ಆದ್ದರಿಂದ ಹೆಣ್ಮಕ್ಳು ಮಾಡೋ ಕಾರ್ಯಕ್ರಮ ನನ್ನೆಲ್ಲ ನೋಡಿ ಸಂತೋಷ ಪಡಲಿ ಅಂತ ಆಚರಿಸ್ತಾ ಇದನ್ನೇ ಎಸ್ಪೆಷಲಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸಹಕಾರಿ ಸಂಘದಲ್ಲಿ ಎಲ್ಲರೂ ಏಕಮುಖವಾಗಿ ಆಲೋಚಿಸಿ ಸಂಸ್ಥೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಜೀವನ್ ಸೌಹಾರ್ದ ವಿವಿಧೋದ್ದೇಶ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಇಲಿಯಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ನಾಗರಾಜ್, ನಿರ್ದೇಶಕರಾದ ಎಸ್ಕೆ ಗಣಪತಿ, ಪ್ರಕಾಶ್ ಬಂದಗದ್ದೆ, ಬಿವಿ ರವೀಂದ್ರನಾಥ್, ಶಿವಪ್ಪ ಕಲಸೆ, ಟಿಜಿ ಸದಾನಂದ್, ಪುಷ್ಪ, ಹರೀಶ್ ಕೆಎಸ್ ಇನ್ನಿತರರು ಹಾಜರಿದ್ದರು. ಅದರಲ್ಲಿ ಇವತ್ತು ನಮ್ಮ ಜೀವನ ಸೌಹಾರ್ದ ಸಹಕಾರ ಸಂಘ, ನಾನೊಬ್ಬ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ಬಂದಂಥವ್ರು. ಬಹುಶಃ ಸಹಕಾರಿ ಕ್ಷೇತ್ರ ಎಷ್ಟು ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಾವು ಎಣಿಸಲಿಕ್ಕೆ ಸಾಧ್ಯವಿಲ್ಲ. ಇಡೀ ರಾಷ್ಟ್ರದಲ್ಲಿ ಸಹಕಾರಿ ಕ್ಷೇತ್ರಗಳು ಬೆಳವಣಿಗೆ ಚೆನ್ನಾಗಿದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ಥರ ಹೊಸ ಬಿಲ್ಡಿಂಗ್ ಕಟ್ಟಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಳುವಂಥ ಕೆಲಸ ಮತ್ತು ನಿಮ್ಮೆಲ್ಲ ನಿರ್ದೇಶಕರ ಕೈಲಿದೆ. ನಮ್ಮ DCC ಬ್ಯಾಂಕ್ ಇದರ ವ್ಯವಹಾರಗಳು ಸಹ ಇವತ್ತು ಸರ್ಕಾರದ ವ್ಯಾಪ್ತಿಯಲ್ಲಿ ನಡೆದರೆ, ನಿಮ್ಮದು ಪ್ರೈವೇಟ್ ಆಗಿದ್ರು ಸಹ ನಿಮ್ಮ ಸಂಘಟನೆಯಲ್ಲಿ ಇವತ್ತು ಏನು ನಿಮ್ಮ ಸಹಕಾರ ಕ್ಷೇತ್ರ
ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಬೆಳೆಸ್ಕೊಂಡು ಹೋಗುವಂಥ ಅವಕಾಶ ಸಹಕಾರಿ ಕ್ಷೇತ್ರದಲ್ಲಿ ಇದೆ. ನಾನು ಯಾವತ್ತೂ ಮೊನ್ನೆ ಶಿಕ್ಷಕರ ಸಹಕಾರಿ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ತೀರ್ಥಹಳ್ಳಿಯಲ್ಲಿ ನಡೆದಿದೆ, ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಲ್ಲಿ ಅದ್ಭುತವಾದಂಥ ಬಿಲ್ಡಿಂಗ್ ಜೊತೆಗೆ ಎಷ್ಟು ಠೇವಣಿ ಇದೆ ಅಂತ ನಾನು ಕೇಳಿದೆ. ಅವ್ರು ಎಷ್ಟೋ 1000 ಕೋಟಿ ಅಂತ ಹೇಳಿ. ಅಂದರೆ ಸಹಕಾರಿ ಕ್ಷೇತ್ರದಾಗ ಶಿಕ್ಷಕರ ಸಂಘದವರು ಅವ್ರದೇ ಅವತ್ತು ಸಹಕಾರಿ ಕ್ಷೇತ್ರವನ್ನು ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಒಂದು ಯೋಚನೆ ಮಾಡಬೇಕು. ಈಗಾಗಲೇ ಶಿವಪ್ಪರು ಹೇಳಿದ್ರು. ಅವರು ಏನು ಹೇಳಿದ್ರು? ಈ ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲಿ ಯಾರ್ಯಾರು ನೀವು ಷೇರುದಾರರಾಗಿರ್ತೀರಿ, ನಿಮ್ಮ ಪರಿಚಯ ಇಲ್ಲಿ ಎಲ್ಲ ನಿರ್ದೇಶಕರಿಗೆ ಇದೆ. ನೀವು ಯಾವಾಗ ಬಂದರೂ ನಿಮ್ಮ ಕಷ್ಟ ಅಂತ ಬಂದಾಗ ಇಲ್ಲಿ ಅರ್ಜಿ ಹಾಕಿಕೊಂಡು ಆರಾಮಾಗಿ ಸೈನ್ ಮಾಡಿ ನೀವು ಹೋಗಿ ಸಹಕಾರದಲ್ಲಿ ಇವತ್ತು ಹಣ ಪಡ್ಕೊಂಡು ಹೋಗ್ಬೋದು. ಅದೇ ನಿಮ್ಮ ಇವತ್ತು ಸರ್ಕಾರಿ ಅಥವಾ ಏನು ಇವತ್ತು ಬ್ಯಾಂಕ್ ಇದೆ, ಇವತ್ತು ನಮ್ಮ ಇವತ್ತು ಕೆನರಾ ಬ್ಯಾಂಕು, ಬೇರೆ ಬೇರೆ ಬ್ಯಾಂಕ್ಗಳು ಯಾವ ಇದ್ದಾವೆ, ಅಲ್ಲಿ ನೀವು ಅರ್ಜಿ ಹಾಕಿದರೆ ಅವನು ಅರ್ಜಿ ಹಾಕಕ್ಕೆ ಒಂದು ದಿವಸ ಬೇಕು, ಅವ್ರು ನೀವು ಪರಿಚಯ ಬೇಕು, ನೀವು ಸೂರಿಟಿ ಕೊಡಬೇಕು, ಇನ್ನೊಂದು ಕೊಡೋದು, ಅಲ್ಲಿಗೆ 1 ತಿಂಗಳ ಮಾಡ್ತಾರೆ. ನೀವೇನಾದರೂ ಕಷ್ಟ, ಮಗಳ ಮದುವೆ, ಇನ್ನೊಂದು ಅಥವಾ ಏನಾದರೂ ಆಗ್ಬೇಕಾದ್ರೆ ನಿಮಗೆ ಹಣ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಇಂಥ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನೀವು ಬಳಸ್ಕೊಳ್ಬೇಕು. ನಿಮ್ಮ ಜೀವನದ ಬದುಕಿಗೆ ಆಧಾರ ಇರುವಂಥದ್ದು ಸಹಕಾರಿ ಕ್ಷೇತ್ರ ಇದೆ, ನೆನ್ಪಿಡ್ಕೋಬೇಕು. ನನಗೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಹೇಳಿದರು. ಅವ್ರು ಹೇಳ್ತಾರೆ, ಅಧ್ಯಕ್ಷರೇ, ನಿಮ್ಮ ನೇತೃತ್ವದಲ್ಲಿ ಒಂದು ಸುಂದರವಾದಂಥ ಜಾಗ ತಗೊಂಡು ಒಳ್ಳೆ ಬಿಲ್ಡಿಂಗ್ ಮಾಡಿದರೆ ತುಂಬ ಅದ್ಭುತವಾಗಿ ಬಂದಿದೆ. ಸಾಕು, ಒಂದು ಸಹಕಾರ ಕ್ಷೇತ್ರಕ್ಕೆ ತನ್ನದೇ ಆದಂಥ ಒಂದು ಚಾಪನ್ನು ಮುಡಿಸಿದ್ದು, ತಮ್ಮದೇ ಆದಂಥ ಬಿಲ್ಡಿಂಗ್ ಇದ್ದಾಗ ಷೇರುದಾರರಿಗೂ ಸಹ ಒಳ್ಳೆಯ ನಂಬಿಕೆ ಬರುತ್ತೆ, ವಿಶ್ವಾಸ ಇರ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ಇವತ್ತು ಹಣವನ್ನು ಕಟ್ಟಲಿಕ್ಕೆ ಬರ್ತಾರೆ. ಷೇರುದಾರರು ಜಾಸ್ತಿ ಆಗ್ತಾರೆ. ಸುಮಾರು ಎಷ್ಟು ಜನ ಷೇರುದಾರರು? 3300 ಜನ ಇದ್ದಾರೆ. ಆಮೇಲೆ ನಮ್ಮ ದಿನೇಶ್ ಇಲ್ಲೆಲ್ಲ ಇದ್ದಾರಾ? ದಿನೇಶ್ ಬಂದಾರ? ಇದ್ರಪ್ಪ, ಆವಾಗಲೇ ಕಣ್ಣಗಾಯಿತು. ಅವ್ರದ್ದೊಂದು ಸಹಕಾರ ಸಂಘ ಇದೆ, ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೆಸಿದೆ ಮತ್ತು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ನಾನು ಮತ್ತೆ ಮೊನ್ನೆ ಯಡಿಯೂರಪ್ಪನವರು ಮೊನ್ನೆ ಬಂದಾಗ ನಾವು ಉದ್ಘಾಟನೆ ಮಾಡಿದ್ವಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಸಹಕಾರಿ ಕ್ಷೇತ್ರ ಎಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೂ ಅವಕಾಶ ಇದೆ. ನಿಮ್ಮೆಲ್ಲರ ಸಹಕಾರ ಇರಬೇಕು. ಹಾಗಾಗಿ ನೂತನವಾದಂಥ ಕಟ್ಟಡವನ್ನು ಬಂದು ಉದ್ಘಾಟನೆ ಮಾಡಿಕೊಡ್ಬೇಕಂತ ಕೇಳಿದರು. ಖಂಡಿತ ಬರ್ತೀನಿ ಅಂತೇಳಿ ಬೆಳಗ್ಗೆ 11 ಗಂಟೆಗೆ ಕೇಳಿದೆ. 11:15 ಬನ್ನಿ ಅಂದರು. 11:15 ಮೇಲೆ ಬನ್ನಿ ಅಂದರು. ನೀವು ಹೇಳ್ದಂಗೆ ಆಗಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ, 2 ಕಾರ್ಯಕ್ರಮ ಮುಗಿಸಿ ಬಂದೆ. ನನ್ನ ತಪ್ಪಿರಲಿಲ್ಲ, ತಪ್ಪು ನಿಂದಿತ್ತು. ನೀವೇ ಇಲ್ಲ ಸರ್, ಸ್ವಲ್ಪ ಲೇಟಾಗಿ ಬನ್ನಿ ಅಂತ ಹೇಳಿದರು. ಆದರೂ ನಿಮ್ಮ ಪ್ರೀತಿಗೆ ಇವತ್ತು ಹೋಗೊಟ್ಟು ಬಂದಿದ್ದೀನಿ. ಭಾಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ವಿ. ಈ ಸಂಸ್ಥೆ ಇದೇ ಥರ 100 ವರ್ಷಗಳ ಕಾಲ ಚೆನ್ನಾಗಿ ನಡೆಯಲಿ. ಈ ಥರ 10 ಬಿಲ್ಡಿಂಗ್ ಕಟ್ಟಿಕೊಂಡು ಈ ಸಂಸ್ಥೆ ಎತ್ತರಕ್ಕೆ ಬೆಳೀಲಿ ಅಂತ ಭಗವಂತನ ನಾನು ಕೇಳ್ಕೊಳ್ತೇನೆ. ನಿಮ್ಮೆಲ್ಲ ಸಹಕಾರಿ ಧೋರಣೆ ಏನಿದ್ದೀರಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.